ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ. ದೇವರ ಪರಿಶುದ್ಧ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಇಂದು ನಾವು ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸೋಣ. ಪ್ರಿಯರೇ, ನಂಬಿಕೆಯಿಂದ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಿರಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಗೆ ಉತ್ತರ ಸಿಕ್ಕೇ ಸಿಕ್ಕುತ್ತದೆ. ಎಲ್ಲರೂ ಏಕ ಮನಸ್ಸುಳ್ಳವರಾಗಿ ಪ್ರಾರ್ಥಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನೇ, ಪರಿಶುದ್ಧ ದೇವರೇ, ಭೂಪರಲೋಕಗಳ ಒಡೆಯನೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ತೋತ್ರ ಸಲ್ಲಿಸುತ್ತೇವೆ. ತಂದೆಯೇ, ನೀವು ನಮಗಾಗಿ ಕೊಟ್ಟ ಈ ದೇಶಕ್ಕಾಗಿ ಯೇಸುವಿನ ಹೆಸರಿನಲ್ಲಿ ಸ್ತೋತ್ರ ಸಲ್ಲಿಸುತ್ತಾ ಪ್ರಾರ್ಥಿಸುತ್ತೇವೆ. ಕರ್ತನೆ ತಂದೆಯೇ, ನಮ್ಮ ಈ ಪ್ರಾರ್ಥನೆಯನ್ನು ಆಲಿಸಿ ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ದಯಪಾಲಿಸಿ ಕೊಡಬೇಕಾಗಿ ಬೇಡಿಕೊಳ್ಳುತ್ತೇನೆ. ತಂದೆ, ನೀವು ನಮಗಾಗಿ ಕೊಟ್ಟ ಈ ದೇಶಕ್ಕಾಗಿ ಸ್ತೋತ್ರ. ಅಪ್ಪ, ಈ ದೇಶದಲ್ಲಿ ವಾಸಿಸುವ ಪ್ರತಿಯೊಬ್ಬೊಬ್ಬರನ್ನು ಹೆಸರೆಸರಾಗಿ ಆಶೀರ್ವದಿಸಿರಿ. ಅಪ್ಪ, ಯಾಜಕ ಕಾಂಡ 25ನೇ ಅಧ್ಯಾಯ 18ನೇ ವಚನದಲ್ಲಿರುವ ಪ್ರಕಾರ ನೀವು ಆ ದೇಶದಲ್ಲಿ ನಿರ್ಭಯವಾಗಿ ವಾಸವಾಗಿರುವಿರಿ ಎಂಬ ವಾಕ್ಯದಂತೆ ನಾವು ನಮ್ಮ ಈ ದೇಶದಲ್ಲಿ ವಾಸಿಸಲು ನೀವು ಕೊಟ್ಟಂತಹ ಕೃಪೆಗಾಗಿ ಸ್ತೋತ್ರ. ಅಪ್ಪ, ಮೊದಲನೆಯದಾಗಿ ಈ ದೇಶದಲ್ಲಿರುವ ಎಲ್ಲಾ ನಿಸ್ವಾರ್ಥ ಸೇವಕರುಗಳಿಗಾಗಿ ಪ್ರಾರ್ಥಿಸುತ್ತೇವೆ. ಅವರನ್ನು ಆಶೀರ್ವದಿಸಿ ನಡೆಸಿರಿ. ಈ ದೇಶದ ಎಲ್ಲಾ ನಾಯಕರುಗಳಿಗಾಗಿಯೂ ಪ್ರಾರ್ಥಿಸುತ್ತೇವೆ. ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿರಿ. ಜನರಿಗಾಗಿ ನ್ಯಾಯಯುತವಾದ ಕೆಲಸಗಳನ್ನು ಮಾಡುವಂತೆ ಅವರನ್ನು ಪ್ರೇರೇಪಿಸಿ ನಡೆಸಿ ಕೈ ಹಿಡಿದು ಕಾಪಾಡಿರಿ. ಈ ದೇಶದ ಎಲ್ಲ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸುತ್ತೇನೆ. ಅಪ್ಪ, ಪ್ರತಿಯೊಬ್ಬರೂ ಅವರವರಿಗೆ ಕೊಡಲ್ಪಟ್ಟ ಕೆಲಸವನ್ನು ನಿಷ್ಠೆಯಿಂದ ನಿರ್ವಹಿಸಲು ಸಹಾಯ ಮಾಡು. ಅವರಿಗೆ ಬೇಕಾದಂಥ ಜ್ಞಾನ, ಬುದ್ಧಿ, ವಿವೇಕವನ್ನು ದಯಪಾಲಿಸಿಕೊಡು. ಅಪ್ಪ, ಪ್ರತಿಯೊಬ್ಬರ ಹೃದಯದಲ್ಲಿ ನೀನು ಮಾತನಾಡು. ಎಲ್ಲರೂ ಸತ್ಯದ ದಾರಿಯಲ್ಲಿ, ಬೆಳಕಿನ ದಾರಿಯಲ್ಲಿ ನಡೆಯಲು ಸಹಾಯ ಮಾಡಿ ನಡೆಸಿರಿ. ಅಪ್ಪ, ಹೆಚ್ಚಾಗಿ ನಾನು ಈ ದೇಶದಲ್ಲಿರುವ ಬಡವರಿಗಾಗಿಯೂ, ಅನಾಥರಿಗಾಗಿಯೂ, ವಿಧವೆಯರಿಗಾಗಿಯೂ, ದಿಕ್ಕಿಲ್ಲದವರಿಗಾಗಿಯೂ ಬೇಡಿಕೊಳ್ಳುತ್ತೇನೆ. ಕರ್ತನೆ, ಅವರನ್ನು ಆಶೀರ್ವದಿಸು. ಅಪ್ಪ, ಅವರ ಸುತ್ತಲೂ ನೀನೇ ಅವರ ರಕ್ಷಣಾ ಕವಚವಾಗಿ ನಿಂತು ಅವರೆಲ್ಲ ಕಣ್ಣೀರನ್ನು ಒರೆಸಿ ಅವರ ಪಾಲಿಗೆ ತಂದೆಯು, ತಾಯಿಯು, ಬಂಧು ಬಳಗವು, ಗುರುವು ಎಲ್ಲವೂ ನೀನೇ ಆಗಿದ್ದು ಅವರೆಲ್ಲರನ್ನು ಕಾಪಾಡಿ ಕೈ ಹಿಡಿದು ನಡೆಸುತ್ತಾ ಬರಬೇಕಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ನಿನ್ನ ಕೃಪೆ, ಕರುಣೆ, ಸಹಾಯ ಸದಾ ಇವರನ್ನು ಆವರಿಸಿರಲಿ. ಕರ್ತನೆ ಅಪ್ಪ, ಎಲ್ಲ ರೋಗಿಷ್ಠರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಕರ್ತನೆ ಅಪ್ಪ, ನಾನಾ ವಿಧವಾದ ಭಯಂಕರವಾದ ಕಾಯಿಲೆಗಳಿಂದ ನರಳುತ್ತಿರುವವರಿಗಾಗಿಯೂ, ವೈದ್ಯರಿಂದ ಕೈ ಬಿಡಲ್ಪಟ್ಟು ನರಕದಂತ ಪರಿಸ್ಥಿತಿಯಲ್ಲಿ ದಾರಿ ಕಾಣದೆ ನರಳುತ್ತಿರುವವರನ್ನು ಕರುಣಿಸು. ಕರ್ತನೆ ಅಪ್ಪ, ವೈದ್ಯರಲ್ಲಿ ಘನ ವೈದ್ಯನು ನೀನು ಸ್ವಾಮಿ. ನಿನ್ನ ಗಾಯವುಳ್ಳ ಹಸ್ತದಿಂದ ಇವರೆಲ್ಲರನ್ನು ಮುಟ್ಟಿ ಸ್ವಸ್ಥಗೊಳಿಸು. ಅಪ್ಪ, ಯಾರ್ಯಾರು ನಂಬಿ ಈ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದಾರೋ ಅವರ ನಂಬಿಕೆಯಂತೆಯೇ ಅವರನ್ನು ಸೌಖ್ಯಗೊಳಿಸಿ, ಎಲ್ಲಾ ರೀತಿ ಕೇಡುಗಂಡಾಂತರಗಳಿಂದ ತಪ್ಪಿಸಿ ಆರೋಗ್ಯವನ್ನು ನೀಡಿ ಸ್ವಾಮಿ, ಅವರ ಬಾಳಿನಲ್ಲಿ ಅದ್ಭುತವನ್ನು ಮಾಡಿ ರಕ್ಷಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕರ್ತನೆ, ಎಲ್ಲ ಘನಮಾನ ಮಹಿಮೆ ನಿನಗೆ ಸಲ್ಲಿಕೆಯಾಗಿರಲಿ. ಅಪ್ಪ, ಕಾಲ ಕಾಲಕ್ಕೆ ಬೇಕಾದಂತಹ ಮಳೆ ಬೆಳೆಯನ್ನು ಅನುಗ್ರಹಿಸಿಕೊಡಿರಿ. ಈ ದೇಶದ ಎಲ್ಲಾ ರೈತರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಕರ್ತನೆ, ಪ್ರತಿಯೊಬ್ಬೊಬ್ಬರನ್ನು ಹೆಸರೆಸರಾಗಿ ಆಶೀರ್ವದಿಸಿರಿ. ಅಪ್ಪ, ಹೆಚ್ಚಾಗಿ ಬಡ ರೈತರಿಗಾಗಿ ಬೇಡುತ್ತೇನೆ. ಕರ್ತನೆ, ಮಾಡಿದ ಸಾಲವನ್ನು ತೀರಿಸಲು ಆಗದೆ ಪ್ರಾಣ ಕಳೆದುಕೊಂಡ ಪ್ರತಿ ರೈತ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತೇನೆ. ಕರ್ತನೆ, ಕರುಣಿಸಿರಿ. ಅವರಿಗೆ ಬೇಕಾದಂತೆ ಎಲ್ಲವನ್ನು ಒದಗಿಸಿಕೊಟ್ಟು ಸ್ವಾಮಿ
ನೀನೇ ಆ ಕುಟುಂಬದ ರಕ್ಷಕನಾಗಿ ಅವರನ್ನು ಆಶೀರ್ವದಿಸಿ ಕಾಯ್ದು ಕಾಪಾಡಿ ಕೈ ಹಿಡಿದು ನಡೆಸು. ಅಪ್ಪ, ಈ ದೇಶದ ಒಳತಿಗಾಗಿ ದೇಶದ ಗಡಿಯಲ್ಲಿ ನಿಂತು ತಮ್ಮ ಕುಟುಂಬವನ್ನು ಸಹಿತ ತ್ಯಜಿಸಿ ದೇಶಕ್ಕಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಸೈನಿಕರಿಗಾಗಿಯೂ ಅವರ ಕುಟುಂಬಕ್ಕಾಗಿಯೂ ಪ್ರಾರ್ಥಿಸುತ್ತೇನೆ ಕರ್ತನೆ. ಪ್ರತಿಯೊಬ್ಬೊಬ್ಬರನ್ನು ಸಹ ವಿಶೇಷವಾಗಿ ಆಶೀರ್ವದಿಸಿ. ಅಪ್ಪ, ದೇಶದ ರಕ್ಷಣೆಗಾಗಿ ಅವರು ತಮ್ಮ ಪ್ರಾಣ ತ್ಯಾಗಕ್ಕೂ ಸಿದ್ಧರಿದ್ದಾರೆ ಕರ್ತನೆ. ಅವರ ಈ ನಿಸ್ವಾರ್ಥ ಸೇವೆಗಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ದೇಶಕ್ಕಾಗಿ, ದೇಶದ ಒಳತಿಗಾಗಿ, ದೇಶದ ಜನರಿಗಾಗಿ ನ್ಯಾಯ ನೀತಿ ನಿಷ್ಠೆಯಿಂದ ಜೀವಿಸುತ್ತಿರುವ, ಕಾರ್ಯನಿರ್ವಹಿಸುತ್ತಿರುವ ಪ್ರತಿಯೊಬ್ಬೊಬ್ಬರ ರಕ್ಷಣಾ ಕವಚವು ನೀನೇ ಆಗಿದ್ದು ಅವರೆಲ್ಲರನ್ನು ರಕ್ಷಿಸಬೇಕಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ ಕರ್ತನೆ. ಯಾಕೆಂದರೆ ತಂದೆಯೇ, ನ್ಯಾಯ ನೀತಿ ಧರ್ಮ ನಿಸ್ವಾರ್ಥ ಸೇವೆ, ನಿಸ್ವಾರ್ಥವಾದ ಬದುಕು, ಈ ರೀತಿಯಾಗಿ ಬದುಕುವ ಎಲ್ಲ ಜನರನ್ನು ಹಿಂಸಿಸಲು ಅನೇಕ ಶತ್ರುಗಳು ಇರುತ್ತಾರೆ ಕರ್ತನೆ. ಆದರೆ ಆ ಎಲ್ಲ ಶತ್ರುಗಳಿಂದ ಸ್ವಾಮಿ, ನೀತಿವಂತರಾದ ಜನರನ್ನು ನೀನೇ ಕಾದು ಕಾಪಾಡಬೇಕಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ಕರ್ತನೆ. ಅವರೆಲ್ಲರ ಪಾಲಿಗೆ ನೀನು ಬೆಳಕಾಗಿ ನಿಲ್ಲಬೇಕಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ. ನಿನ್ನಲ್ಲಿರುವ ಬೆಳಕು ಅವರೆಲ್ಲರ ಮೇಲೆ ಪ್ರಕಾಶಿಸುವುದಾದರೆ ಕರ್ತನೆ, ಕತ್ತಲೆಯಲ್ಲಿ ನಡೆಯುವ ದುಷ್ಟರು ಆ ಬೆಳಕಿನ ಪ್ರಕಾಶದಲ್ಲಿ ನಿಲ್ಲದೆ ಹೋಗುತ್ತಾರೆ. ಎಲ್ಲ ಸತ್ಯವಂತ ನೀತಿವಂತ ಜನರ ಜಯವು ಯೆಹೋವನಿಂದಲೇ ಆಗುತ್ತದೆ ಕರ್ತನೆ. ಹಾಗಾಗಿ ನಮ್ಮೆಲ್ಲರನ್ನು ಕೈ ಹಿಡಿದು ನಡೆಸಿರಿ ಅಪ್ಪ. ದೇಶದ ಮೂಲೆ ಮೂಲೆಯಲ್ಲಿರುವ ಎಲ್ಲ ಸಭೆಗಳಿಗಾಗಿ, ಎಲ್ಲ ಸಭೆಯ ಸಭಿಕರಿಗಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ. ಪ್ರತಿಯೊಬ್ಬೊಬ್ಬರನ್ನು ಹೆಸರೆಸರಾಗಿ ಆಶೀರ್ವದಿಸಿ ನಡೆಸಿರಿ. ನೀನು ಹೇಳುವಂತೆ ಕರ್ತನೆ, ಲೋಕದಲ್ಲಿ ನಾವು ಬೆಳಕಾಗಿ ಜೀವಿಸಲು ಸಹಾಯ ಮಾಡು. ಲೋಕಕ್ಕೆ ನಾವು ಉಪ್ಪಾಗಿ ಜೀವಿಸಲು ನಮಗೆ ಸಹಾಯ ಮಾಡು. ಈ ರೀತಿಯಾಗಿ ಬದುಕಲು ನಮಗೆ ಬೇಕಾದಂತ ಜ್ಞಾನ ಬುದ್ಧಿ ವಿವೇಕವನ್ನು ನಮಗೆ ದಯಪಾಲಿಸಿಕೊಡು. ನಿನ್ನ ಮಾರ್ಗದರ್ಶನವನ್ನು ನಮಗೆ ಕೊಟ್ಟು ಕೈ ಹಿಡಿದು ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ. ಅಪ್ಪ, ಈ ದೇಶದ ಎಲ್ಲ ವೃದ್ಧ ತಂದೆ ತಾಯಿಗಳಿಗಾಗಿಯೂ, ವೃದ್ಧಾಶ್ರಮದಲ್ಲಿರುವವರಿಗಾಗಿಯೂ, ಅನಾಥಾಶ್ರಮದಲ್ಲಿರುವವರಿಗಾಗಿಯೂ ಬೇಡಿಕೊಳ್ಳುತ್ತೇನೆ ಕರ್ತನೆ. ಅಪ್ಪ, ನಾನು ನಿಮ್ಮನ್ನು ಎಂದಿಗೂ ಅನಾಥರನ್ನಾಗಿ ಬಿಡುವುದಿಲ್ಲ ಎಂದು ಹೇಳಿದಿ ಕರ್ತನೆ. ಅದರಂತೆಯೇ ಅನಾಥರಾಗಿರುವಂತಹ, ವೃದ್ಧಾಶ್ರಮದಲ್ಲಿ ಮಕ್ಕಳಿಂದ ಕೈ ಬಿಡಲ್ಪಟ್ಟು ಕಣ್ಣೀರಿನಿಂದ ನೋವಿನಿಂದ ಹಿಂಸೆ ಅನುಭವಿಸುತ್ತಿರುವಂತಹ ಎಲ್ಲ ತಂದೆ ತಾಯಿಯ ಜೊತೆಯಲ್ಲಿ ನೀನು ಇದ್ದು ಅವರೆಲ್ಲರನ್ನು ಧೈರ್ಯಪಡಿಸಿ, ನಾನು ನಿಮ್ಮ ಜೊತೆಯಲ್ಲಿದ್ದೇನೆ ಎಂಬುವಂತಹ ವಾಗ್ದಾನವನ್ನು ನೆರವೇರಿಸಿ ನಿನ್ನ ಪ್ರೀತಿಯ ಮಕ್ಕಳಾಗಿ ಅವರೆಲ್ಲರನ್ನು ಅಂಗೀಕರಿಸಿ ರಕ್ಷಿಸಿ ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ. ಅಪ್ಪ, ಎಲ್ಲ ಯವನಸ್ಥರಿಗಾಗಿ ಬೇಡುತ್ತೇನೆ ಕರ್ತನೆ, ಅವರನ್ನು ರಕ್ಷಿಸು ಅಪ್ಪ. ಸೈತಾನನು ಹೆಚ್ಚಾಗಿ ಯವನಸ್ಥರನ್ನೇ ಗುರಿ ಮಾಡುತ್ತಾ ಇದ್ದಾನೆ ಕರ್ತನೆ. ಯವನಸ್ಥ ಮಕ್ಕಳು ನಾನಾ ವಿಧವಾದ ರೀತಿಯಲ್ಲಿ ದಾರಿ ತಪ್ಪಿ ಹೋಗಲು ಸೈತಾನನು ಅನೇಕ ರೀತಿಯ ಕುತಂತ್ರಗಳನ್ನು ಮಾಡುತ್ತಾ ಆ ಮಕ್ಕಳನ್ನು ದಾರಿ ತಪ್ಪಿಸುತ್ತಿದ್ದಾನೆ ಕರ್ತನೆ. ಆ ಸೈತಾನನ ಕೈಮುಷ್ಟಿಯೊಳಗಿಂದ ಸ್ವಾಮಿ ಎಲ್ಲ ಯವನಸ್ಥರನ್ನು ಕಾಪಾಡುತ್ತದೆ. ಸೈತಾನನ ಯಾವುದೇ ಕುತಂತ್ರಗಳಿಗೆ ಬಲಿಯಾಗದೆ, ಯಾವುದೇ ದುಶ್ಚಟಗಳಿಗೆ ಬಲಿಯಾಗದೆ, ನಿನಗೂ ಹೆತ್ತ ತಂದೆ ತಾಯಿಯರಿಗೂ ಮಾನ ತರುವಂತ ಮಕ್ಕಳಾಗಿ ಬೆಳೆಯಲು ಆ ಮಕ್ಕಳಿಗೆ ಸಹಾಯ ಮಾಡಿ ನಡೆಸು ಸ್ವಾಮಿ. ನಿನ್ನ ಒಂದು ಪರಿಶುದ್ಧವಾದ ಪ್ರಸನ್ನತೆ, ನಿನ್ನ ಒಂದು ಪರಿಶುದ್ಧವಾದಂತಹ ಬೆಳಕು ಸ್ವಾಮಿ, ದಹಿಸುವ ಅಗ್ನಿಯ ರೀತಿಯಲ್ಲಿ ಆ ಮಕ್ಕಳ ಜೊತೆಯಲ್ಲಿ ಅವರ ರಕ್ಷಣೆಗಾಗಿ ನಿಲ್ಲಲು ಸ್ವಾಮಿ ದಯಮಾಡಿ ಸಹಾಯ ಮಾಡಿ ನಡೆಸು. ನಿನ್ನಲ್ಲಿರುವಂತಹ ದಹಿಸುವ ಅಗ್ನಿ ಪ್ರತಿಯೊಬ್ಬ ಯವನಸ್ಥ ಮಕ್ಕಳ ಸುತ್ತಲೂ ಇರಲಿ ಸ್ವಾಮಿ. ಸೈತಾನನು ಆ ಮಕ್ಕಳನ್ನು ತಾಕದೇ ಇರುವ ರೀತಿಯಲ್ಲಿ ಆ ಮಕ್ಕಳನ್ನು ಸ್ವಾಮಿ ನೀನು ರಕ್ಷಿಸಿ ಕಾಪಾಡಬೇಕಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ. ಅಪ್ಪ, ಇತರ ದುಷ್ಟರ ಕುತಂತ್ರಿಗಳ ಒಳಸಂಚಿಗೆ ಬಲಿಯಾಗಿ
ವೇಶ್ಯೆವಾಟಿಕೆಯಲ್ಲಿ ಬಿದ್ದು ಆ ನರಕದಂತಹ ಪರಿಸ್ಥಿತಿಯಲ್ಲಿ ಕಣ್ಣೀರಿನಿಂದ ನರಳುತ್ತಿರುವ ಹೆಣ್ಣು ಮಕ್ಕಳಿಗಾಗಿ ಬೇಡುತ್ತೇನೆ ಕರ್ತನೆ. ತಿಳಿದೋ ತಿಳಿಯದೆಯೋ ನರಕದಲ್ಲಿ ಬಿದ್ದು ಸ್ವಾಮಿ ಈಗ ಪಶ್ಚಾತ್ತಾಪ ಪಡುತ್ತಿರುವ ಎಲ್ಲರನ್ನು ನೀನು ದಯಮಾಡಿ ರಕ್ಷಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಆ ಎಲ್ಲಾ ನರಕದಂತಹ ವೇದನೆಗಳಿಂದ ಅವರನ್ನು ಬಿಡಿಸು. ಅವರ ಮೇಲೆ ಅಟ್ಟಹಾಸ ಮಾಡುತ್ತಿರುವ ದುಷ್ಟರನ್ನು ಮಟ್ಟ ಹಾಕು ಕರ್ತನೆ. ಪ್ರತಿಯೊಬ್ಬರ ಕಣ್ಣೀರನ್ನು ಒರೆಸುವಂಥವನಾಗು ಸ್ವಾಮಿ. ದಯಮಾಡಿ ಆ ಕಷ್ಟದಲ್ಲಿ ಬಿದ್ದಿರುವಂತಹ ಹೆಣ್ಣು ಮಕ್ಕಳ ಅವರ ನೋವನ್ನು ಸ್ವಾಮಿ, ಅವರ ಕಣ್ಣೀರನ್ನು ಒರೆಸಿ ಅವರಿಗೆ ಧೈರ್ಯ ತುಂಬಿ ಬೆಳಕಿನ ದಾರಿಯನ್ನು ಅವರಿಗೆ ತೋರಿಸಿಕೊಡಬೇಕಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ ಕರ್ತನೆ. ಅವರು ತಮ್ಮ ತಮ್ಮ ತಪ್ಪುಗಳನ್ನು ತಿಳಿದವರಾಗಿ ಪಶ್ಚಾತ್ತಾಪ ಪಟ್ಟು ಹೊಸ ಜೀವನವನ್ನು ಜೀವಿಸಲು ಸಹಾಯ ಮಾಡು. ನಿನ್ನ ಪ್ರೀತಿಯ ಮಕ್ಕಳಾಗಿ ಬಾಳಲು ಅವರಿಗೆ ಹೊಸ ದಾರಿಯನ್ನು ತೋರಿಸಿಕೊಟ್ಟು ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ. ನಿನ್ನ ಬೆಳಕನ್ನು ನಮ್ಮ ದೇಶದ ಮೇಲೆಲ್ಲ ಹರಿಸುವುದರ ಮೂಲಕ ಕತ್ತಲೆಯ ಸಾಮ್ರಾಜ್ಯವನ್ನು, ಕ್ರೂರತನವನ್ನು, ದುಷ್ಟತನವನ್ನು ಅಂತ್ಯಗೊಳಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ. ನಮ್ಮ ದೇಶವನ್ನು ಸೈತಾನನ ವಶದಿಂದ ತಪ್ಪಿಸಿ ಕಾಪಾಡಿರಿ ಎಂದು ಈ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಮ್ಮ ರಕ್ಷಕನಾದ ಯೇಸುವಿನ ಹೆಸರಿನಲ್ಲಿ ನಂಬಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಈ ಪ್ರಾರ್ಥನೆಯಲ್ಲಿ ಭಾಗಿಯಾಗಿರುವಂತಹ ಪ್ರತಿಯೊಂದು ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನು ವಿಶೇಷವಾಗಿ ಹೆಚ್ಚಾಗಿ ಆಶೀರ್ವದಿಸಿ ಕೈ ಹಿಡಿದು ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ. ಎಲ್ಲ ಘನಮಾನ ಮಹಿಮೆ ಯುಗ ಯುಗಾಂತರಗಳಲ್ಲಿಯೂ ನಿನಗೆ ಸಮರ್ಪಕವಾಗಿರಲಿ. ನಮ್ಮನ್ನು ನಾವು ತಗ್ಗಿಸುತ್ತೇವೆ. ಎಲ್ಲ ಮಹಿಮೆಯು ನಿನಗೆ ಸರ್ವಕಾಲದಲ್ಲಿಯೂ ಆಗಲಿ ತಂದೆಯೇ. ಆಮೇನ್ ಆಮೇನ್.